ವಾರ್ತೆಯ ಮುಖ್ಯಾಂಶಗಳು. ಕನ್ನಡದ ಧ್ವಜಾರೋಹಣ ಮಾಡುತ್ತಿರುವ ಸುಸಂದರ್ಭ ಲಭಿಸಿದ್ದು ನನಗೆ ಒದಗಿ ಬಂದ ಪುಣ್ಯವಾಗಿದೆ. ಕುಮಾರಿ ಕಾವ್ಯರಾಣಿ. ರಾಜ್ಯೋತ್ಸವದ ಮೆರವಣಿಗೆಗೆ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಕನ್ನಡದ ಹಾಡಿಗೆ ಹೆಜ್ಜೆ ಹಾಕಿದ ಶಾಸಕ ಭೀಮಣ್ಣ ನಾಯ್ಕ್. ಕನ್ನಡ ನಾಡನುಡಿಯ ರಕ್ಷಣೆಯಲ್ಲಿ ಯುವಕರ ಪಾತ್ರ ಮಹತ್ವದಿದೆ. ಭೀಮಣ್ಣ ನಾಯ್ಕ್. 70ನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಜಿಲ್ಲೆಯ ಜನತೆಗೆ ಶುಭ ಕೋರಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಶಿರಸಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಶ್ರೀ ಗುರು ಕನ್ನಡ ಯುವಕ ಸಂಘದಿಂದ ಸಂಘಟಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ನೆರವೇರಿಸಿ ಜಿಲ್ಲೆಯ ಜನತೆಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಹಳ ದೊಡ್ಡ ನಿಮ್ಮ ಸೇವೆ ಅನ್ನೋದು ಇದು ನಿಮ್ಮ ಡ್ಯೂಟಿ ಅಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ಸೇವೆ. ಯಾಕಂದ್ರೆ ದೈನಂದಿನ ಬೆಳಗಿನ ಸಂಜೆ ತನಕನೂ ಬಿಸಿಲಿರ್ಲಿ, ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ. ಶಿರಸಿಯ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಅವರಿಗೆ ಎಸಿ ಕುಮಾರಿ ಕಾವ್ಯರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್, ತಹಸೀಲ್ದಾರರಾದ ಪುಟ್ಟರಾಜ್ ಗೌಡ, ಡಿಡಿಪಿಐ ಡಿಆರ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್ ಇತರರು ಇದ್ದರು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ಕನ್ನಡ ನಾಡಿನ ಸಂಸ್ಕೃತಿ ಅತಿ ಶ್ರೀಮಂತವಾಗಿದ್ದು, ಇದರ ರಕ್ಷಣೆಯ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಶಿರಸಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇನ್ನೊಂದು ಕಡೆ ನಾವು ಬೆಂಗಳೂರಿನ ವಿಧಾನಸೌಧವನ್ನು ನೋಡುವಂತಹದ್ದು, ಇನ್ನೊಂದು ಕಡೆ ನೋಡಿದಾಗ ಗೋಕುಮಚನ, ಹೀಗೆ ಅನೇಕ ರೀತಿಯ ಸೌಂದರ್ಯವನ್ನ, ಅನೇಕ ಕಟ್ಟೆಗಳನ್ನ, ಅನೇಕ ಮಠಮಾನ್ಯರ ಕಟ್ಟೆಗಳನ್ನ ನೋಡಿದಾಗ ನಮ್ಮ ಕರ್ನಾಟಕ ಎಷ್ಟು ಸುಂದರವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ. ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಮಹನೀಯರು, ಮಹಾತ್ಮರು, ಅನೇಕ ಸಾಹಿತಿಗಳ ಸಾಲನ್ನು ನೋಡಿದಾಗ ನಾವು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದ್ದು ಸಾರ್ಥಕ ಅನ್ನೋಂಥ ಭಾವನೆ ಪ್ರತಿಯೊಬ್ಬರ ಕನ್ನಡಿಗರಿಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿದಂತೆ ಬಯಸಿದಾನು. ಕನ್ನಡದ ಮೊದಲ ರಾಜಧಾನಿಯಾದ ಕದಂಬರ ನಾಡಿನಲ್ಲಿ ಉಪವಿಭಾಗ ಅಧಿಕಾರಿಯಾಗಿ ಕನ್ನಡದ ಧ್ವಜಾರೋಹಣ ಮಾಡುತ್ತಿರುವ ಸುಸಂದರ್ಭ ಲಭಿಸಿದ್ದು ನನಗೆ ಒದಗಿ ಬಂದ ಪುಣ್ಯವಾಗಿದೆ ಎಂದು ಕುಮಾರಿ ಕಾವ್ಯರಾಣಿ ಅವರು ಶಿರಸಿಯಲ್ಲಿ ತಾಲೂಕಾ ಆಡಳಿತ, ನಗರಸಭೆ ಹಾಗೂ ತಾಲೂಕು ಪಂಚಾಯತ್ನಿಂದ ಏರ್ಪಡಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಉಪವಿಭಾಗ ಅಧಿಕಾರಿಗಳಾದ ಕುಮಾರಿ ಕಾವ್ಯರಾಣಿಯವರು ನೆರವೇರಿಸಿ ಉಪವಿಭಾಗದ ಜನತೆಗೆ ಶುಭಾಶಯ ಕೋರಿದರು. ಇಂದಿನವರೆಗೆ ಅನೇಕ ಕವಿ, ಸಾಹಿತಿ, ಲೇಖಕ, ದಾರ್ಶನಿಕರ ಮೂಲಕ ತನ್ನ ತತ್ವ, ಚಿಂತನೆ, ಮೌಲ್ಯ ಮತ್ತು ಬೋಧನೆಗಳಿಂದ ಕನ್ನಡಿಗರ ಮನಸ್ಸನ್ನು ಅರಳಿಸುತ್ತಾ ಬೆಳೆಸುತ್ತಾ ಬಂದಿದೆ. ಕನ್ನಡ ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಾಕ್ಷಿಯಾಗಿದೆ. ಮಾನವೀಯತೆಯನ್ನು ಬಿತ್ತಿ ಬೆಳೆಯುವಂಥ ಭಾಷೆ ಕನ್ನಡ ಭಾಷೆ. ಅತ್ಯಮೂಲ ಜ್ಞಾನ ಭಂಡಾರವಾದ ಕನ್ನಡ ಭಾಷೆಯನ್ನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಉತ್ತೇಜಿಸುವ, ಸಂರಕ್ಷಿಸುವ ಪರಂಪರೆಯನ್ನು ಮುಂದಿನ ತಲೆಮಾರುಗಳಾದ ವಿದ್ಯಾರ್ಥಿಗಳು ಹಾಗೂ ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಭಾ ಕಾರ್ಯಕ್ರಮದ ಮುನ್ನ ಕಲಾವಿದ ರತ್ನಾಕರ್ ನಾಯ್ಕ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡು ಹಾಡಿದರು. ಈ ಹಾಡಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್, ಎಸಿ ಕಾವ್ಯರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್, ತಹಸೀಲ್ದಾರ್ ಪುಟ್ಟರಾಜ್ ಗೌಡ ಸಹ ಕನ್ನಡ ಅಭಿಮಾನಿಗಳ ನಡುವೆ ಹೆಜ್ಜೆ ಹಾಕಿದರು.